ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ವೇಗವಾಗಿ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಸೊರಬ ನಗರದಲ್ಲಿ ಸರ್ಕಾರದ ಮಹಿಳಾ ಸ್ವಾವಲಂಬಿ ಯೋಜನೆ ಅಡಿ ಅಕ್ಕ ಕೆಫೆ 25ನೇ ಮಳಿಗೆಯನ್ನು ಜೈನುಶ್ರೀ ಮಹಿಳಾ ಸ್ವಸಹಾಯ ಸಂಘ ಕಾಸರಗುಪ್ಪೆ ಇವರ ಆಶ್ರಯದಲ್ಲಿ ಸೊರಬಿನ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸನ್ಮಾನ್ಯ ಶಾಸಕರಾದ ಶ್ರೀ ಮಧು ಬಂಗಾರಪ್ಪ ಇವರ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು. ಹೌದು ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ KP ರುದ್ರೇಗೌಡರು, KV ಗೌಡರು, H ಗಣಪತಿ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು. ಶಾಸಕರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಹಳ್ಳಿಗಳ ಅಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಮಹತ್ವವನ್ನು ವಿವರಿಸಿದರು. ವರದಿ ಪ್ರಮೋದ್ ಎಂ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಸೊರಬ. ಅಕ್ಕ ಕೆಫೆಯನ್ನು ನಮ್ಮ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರಸನ್ನ ಅವರು ಇದ್ದಾರೆ, ನಮ್ಮ ಅಧ್ಯಕ್ಷರು, ಕಲ್ಗೋಡ ರತ್ನಾಕರ್ ಅವರು, ಗಣಪತಿ ಅವರು, ಶಶಿಧರ್ ಅವರು, ನಮ್ಮ ಅವರು, ಮಂಜುಳಾ ಅವರು, ಶ್ರೀಮತಿ ಮಂಜುಳಾ ಅವರು, ತಹಸೀಲ್ದಾರ್ ಅವರು ಇದ್ದಾರೆ, ವೀರೇಶ್ ಅವರು, ನಮ್ಮ ರಶೀದ್ ಭಾಯ್ ಇದ್ದಾರೆ, ಮತ್ತು ಪ್ರಶಾಂತ್ ಮೇಸ್ತ್ರಿ, ಶೇಖರ್ ವಕೀಲರು, ಅಣ್ಣಪ್ಪ ಅವರು, KV ಗೌಡ್ರೆ, ನಮ್ಮ KP ಗೌಡ್ರೆ, ಸದಾಗೌಡ್ರು, ಪರಶುರಾಮಣ್ಣ, ನಿರಂಜನಣ್ಣ, ನಮ್ಮ ಎಂಥದ್ದು ಮೆಂಬರ್ ಆಗಿರಲ್ಲ, ಶಿವಣ್ಣ ಅಲ್ಲ ಎಂಥದ್ದು ಇದಾಗ್ಯಾರಪ್ಪ, ಪುರಸಭೆಯ ನಾಮಿನೇಟೆಡ್ ಮೆಂಬರು, ಮತ್ತು ವೇದಿಕೆ ನನ್ನ ಜೊತೆ ಹಂಚ್ಕೊಂಡಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಸಾಕಷ್ಟು ಜನರಿದ್ದಾರೆ. ಪತ್ರಿಕಾ ಮಾಧ್ಯಮದ ಅದು ಹಳ್ಳಿ ಗ್ರಾಮದಲ್ಲೇ ಸಾಕಷ್ಟು ಕಾರ್ಯಕ್ರಮ RDPR ಅಲ್ಲೇ ಅವಾಗ ಕೂಡ ಶುರು ಮಾಡಿದರು. ಅದು ಕ್ರಮೇಣ ಸ್ವಲ್ಪ ವೀಕ್ ಆಗಿಬಿಡುತ್ತೆ, ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿ ತಗೊಳ್ಳಿಲ್ಲ. ಆದರೆ ನಮ್ಮ ಸರ್ಕಾರದ ವತಿಯಿಂದ ನಿಮಗೆಲ್ಲರಿಗೂ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸ, ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆಲ್ಲ. ಯಾಕೆಂದರೆ ಈ ಗೃಹ ಜ್ಯೋತಿ ನಾನು ಹೇಳಲೇಬೇಕಾಗುತ್ತೆ ಅನಿವಾರ್ಯವಾಗಿ. ಗೃಹ ಜ್ಯೋತಿ ಎಲ್ಲ ಜುಲೈವರೆಗೂ ಬಂದೈತಿ, ಕರೆಕ್ಟಾ? ಇನ್ನು 2 ತಿಂಗಳ 3 ತಿಂಗಳ ಗೃಹಲಕ್ಷ್ಮಿನ ನಾನೇನಂದೆ ಅಡ್ಜಸ್ಟ್ ಮಾಡಿ ಕೇಳ್ರಿ. 2 ನಾವೇನಾದ್ರು ಇಸ್ಕೋಬೇಕು ಅಂದರೆ ಎಲ್ಲ ನಿಮ್ಮ ಹತ್ರನೇ ಬರ್ಬೇಕು, ಗಂಡಸರೆಲ್ಲ ಈಗ ಆ ಟೈಪ್ ಮಾಡಿಟ್ಟಾರೆ. ಈಗ ಅದು ಭಾಳ ಒಳ್ಳೆ ರೀತಿಯಲ್ಲಿ, ಯಾಕೆಂದರೆ ಇವತ್ತು ನೀವೆಲ್ಲರೂ ಸ್ವಲ್ಪ ಒಂದು 2-3 ವರ್ಷದ ಹಿಂದೆ ನೀವು ಸ್ವಲ್ಪ ನಿಮ್ಮ ಯೋಚನೆ ಮಾಡಿಕೊಂಡ್ರೆ ನಿಮಗೆಲ್ಲ ಸಹಕಾರ ಆಗಿದೆ. ತುಂಬ ಜನರು ಟೀಕಾ ಟಿಪ್ಪಣಿ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ, ಇಲ್ಲ ಇವ್ರು ಕೊಡೋದೇ ಇಲ್ಲ, ಸುಳ್ಳು ಹೇಳ್ತಾ. ಅದನ್ನು ನಿಮ್ಮ ಕುಟುಂಬದಲ್ಲಿ ನಿಮಗೆ ಕಷ್ಟ ಇದೆ, ಅದು ಯಾವುದೇ ಥರದ ಕಷ್ಟ ಇರ್ಬೋದು. ಒಂದು ಕುಟುಂಬ ಅಂದಾಗ ಬೇಕಾದಷ್ಟು ಕಷ್ಟ ಇರ್ತದೆ. ಎಲ್ಲ ಕುಟುಂಬದಲ್ಲೂ ಕೂಡ ಸುಖವಾಗಿರೋದಕ್ಕೆ ಸಾಧ್ಯನೇ ಇಲ್ಲ, ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಪರಿಹಾರ ಆದಮೇಲೆ ಇನ್ನೊಂದು ಆಸೆ ಇರ್ತದೆ ಕುಟುಂಬದಲ್ಲಿ, ಅದೆಲ್ಲದೂ ಕೂಡ ಪೂರೈಸ್ತಕ್ಕಂಥ ಒಂದು ಕೆಲಸವನ್ನು ಸರ್ಕಾರಕ್ಕೆ ಇಲ್ಲಾಂದ್ರೆ ಯಾವುದಾದ್ರೂ ಒಂದು ವ್ಯವಸ್ಥೆಗೆ ನಿಮಗೆಲ್ಲ ಡೌಟ್ ಇತ್ತವಾಗ, ಸುಮ್ಮನೆ ಸುಳ್ಳೆ ಪಳೆ ಹೇಳ್ತಾರೆ ಇವರು, ದುಡ್ಡು ಕೊಡ್ತಾರೆ ಅನ್ನೋ ಸುಮ್ಮನೆ ಹತ್ಲಾಗ. ಹೌದಾ? ಅದೇ ನೋಡ್ರಲ್ಲಿ ಹೇಳ್ತಾರೆ. ಯಾವ ಊರವ ನಿಂದು? ಯಾವ ಊರು ಹೇಳಲ್ಲಿ ಹೆಸರು ಹೇಳ್ಮೇಲೆ ಹ್ಞೂ ಅಂತ